ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಸತ್ಯವೇದದ 20ನೆಯ ಪುಸ್ತಕವಾಗಿರುವ ಜ್ಞಾನೋಕ್ತಿಗಳು ಎಂಬ ಪುಸ್ತಕದ 12ನೆಯ ಅಧ್ಯಾಯದ ಪ್ರಶ್ನೋತ್ತರಗಳನ್ನೊಳಗೊಂಡ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಸಂಚಿಕೆಯಲ್ಲಿ ಇರುವ 11 ಪ್ರಶ್ನೆಗಳಲ್ಲಿ 10 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಲಾಗಿರುತ್ತವೆ. ಉಳಿದ 1 ಪ್ರಶ್ನೆಗೆ ಕಮೆಂಟ್ ಬಾಕ್ಸ್ ನಲ್ಲಿ ಉತ್ತರವನ್ನು ನೀಡುವ ಅವಕಾಶವನ್ನು ಕಲ್ಪಿಸಲಾಗಿರುತ್ತದೆ. ಹಾಗಾಗಿ ಈ ಸಂಚಿಕೆಯನ್ನು ಪೂರ್ತಿಯಾಗಿ ವೀಕ್ಷಿಸುವುದರ ಮೂಲಕ ನೀವು ಉತ್ತರಿಸಲಿರುವ ಪ್ರಶ್ನೆ ಯಾವುದೆಂದು ಗಮನಿಸಿ ಕಮೆಂಟ್ ಬಾಕ್ಸ್ ನಲ್ಲಿ ಉತ್ತರಿಸಲು ಪ್ರಯತ್ನಿಸಿ. ಹಾಗಾದರೆ ಬನ್ನಿ ಇಂದಿನ ಸಂಚಿಕೆಯನ್ನು ಆರಂಭಿಸೋಣ. ಮೊದಲನೆಯ ಪ್ರಶ್ನೆ, ಯಾರ ಮಾತು ಮದ್ದು? ಉತ್ತರ, ಮತಿವಂತರ ಮಾತು. ಎರಡನೆಯ ಪ್ರಶ್ನೆ, ಗುಣವಂತೆಯು ತನ್ನ ಪತಿಗೆ ಏನಾಗಿದ್ದಾಳೆ? ಈ ಪ್ರಶ್ನೆಗೆ ನೀವೇ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರಿಸಿ. ಮೂರನೆಯ ಪ್ರಶ್ನೆ, ಕನಿಕರದ ಮಾತು ಏನನ್ನು ಹಿಗ್ಗಿಸುವುದು? ಉತ್ತರ, ಮನಸ್ಸನ್ನು. ನಾಲ್ಕನೆಯ ಪ್ರಶ್ನೆ, ಕೆಡುಕರ ಕೊಳ್ಳೆ ಯಾರಿಗೆ ಇಷ್ಟ? ಉತ್ತರ, ದುಷ್ಟನಿಗೆ. ಐದನೆಯ ಪ್ರಶ್ನೆ, ಚಟುವಟಿಕೆಯವನಿಗೆ ದೊರಕುವಂಥದ್ದು ಏನು? ಉತ್ತರ, ಅಮೂಲ್ಯ ಸಂಪತ್ತು. ಆರನೆಯ ಪ್ರಶ್ನೆ, ಗದರಿಕೆಯನ್ನು ದ್ವೇಷಿಸುವವರು ಯಾರು? ಉತ್ತರ, ಪಶುಪ್ರಾಯನು. ಏಳನೆಯ ಪ್ರಶ್ನೆ, ಸತ್ಯವನ್ನಾಡುವವನು ಏನನ್ನು ತೋರ್ಪಡಿಸುತ್ತಾನೆ? ಉತ್ತರ, ನ್ಯಾಯವನ್ನು. ಎಂಟನೆಯ ಪ್ರಶ್ನೆ, ಕೆಟ್ಟವರ ಮಾತು ಯಾವುದಕ್ಕೆ ಹೊಂಚು? ಉತ್ತರ, ರಕ್ತಕ್ಕೆ. ಒಂಬತ್ತನೆಯ ಪ್ರಶ್ನೆ, ದುಷ್ಟನು ತುಟಿಗಳ ದೋಷದಿಂದ ಎಲ್ಲಿಗೆ ಬೀಳುವನು? ಉತ್ತರ, ಬೋನಿಗೆ. ಹತ್ತನೆಯ ಪ್ರಶ್ನೆ, ಅವಮಾನವನ್ನು ಮರೆಮಾಡುವವರು ಯಾರು? ಉತ್ತರ, ಜಾಣನು. 11ನೆಯ ಪ್ರಶ್ನೆ, ದುರ್ಜನರಿಗೆ ತುಂಬಿ ತುಳುಕುವಂಥದ್ದು ಏನು? ಉತ್ತರ, ಕೇಡು. ಸತ್ಯವೇದದ ಪ್ರಶ್ನೋತ್ತರಗಳನ್ನೊಳಗೊಂಡ ಈ ರೀತಿಯ ಸಂಚಿಕೆಗಳು ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿದಿನ ಸಂಜೆ 6 ಗಂಟೆಗೆ ಕೃಪಾ ಸಮೃದ್ಧಿ ವಿಜಯಪಾಲ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರ ಮಾಡಲಾಗುವುದು. ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡುವುದರ ಮೂಲಕ ಮತ್ತು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಈ ಸಂಚಿಕೆಗೆ ಸಂಬಂಧಪಟ್ಟ ಸಲಹೆ ಸೂಚನೆಗಳನ್ನು ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡುವುದರ ಮೂಲಕ ಅಥವಾ 8050163607 ಎಂಬ ಸಂಖ್ಯೆಗೆ ವಾಟ್ಸ್ಆಪ್ ಮಾಡುವುದರ ಮೂಲಕ ತಿಳಿಸಬಹುದು. ಈ ಸಂಚಿಕೆಯ ಮೂಲಕ ನೀವು ಪ್ರಯೋಜನ ಹೊಂದಿದ ಹಾಗೆ ಮತ್ತೊಬ್ಬರೂ ಸಹ ಪ್ರಯೋಜನ ಹೊಂದುವಂತೆ ದಯಮಾಡಿ ಈ ಸಂಚಿಕೆಯನ್ನು ಇತರರೊಟ್ಟಿಗೆ ಶೇರ್ ಮಾಡಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಹೃದಯಗಳಲ್ಲಿ ತನ್ನ ವಾಕ್ಯವನ್ನು ಸಮೃದ್ಧಿಯಾಗಿಟ್ಟುಕೊಳ್ಳುವ ಕೃಪೆಯನ್ನು ದೇವರು ನಮ್ಮೆಲ್ಲರಿಗೂ ದಯಪಾಲಿಸಿ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್, ಆಮೇನ್.